ನೀವು ಎಷ್ಟೇ ಬಿಸಿ ಇದ್ರೂ ಪರವಾಗಿಲ್ಲ, 2 ನಿಮಿಷ ಈ ವಿಡಿಯೋನ ಗಮನ ಇಟ್ಟು ನೋಡಿ. ಇದು ಇಂಡಿಯಾದ ಟಿಕ್ ಟಾಕ್ ವಿಡಿಯೋಸ್. ಅಷ್ಟಕ್ಕೂ ಏನಿದೆ ಇದರಲ್ಲಿ? ಡಾನ್ಸ್, ಫುಡ್ ಚಾಲೆಂಜಸ್, ಫ್ರಾಂಕ್ ವಿಡಿಯೋಸ್, ಸಿನಿಮಾ ರಂಗದ ಇಡಿಯೋಟಿಕ್ ಕಾಂಟೆಂಟ್ಸ್, ಸಿಲಿ ಟ್ರೆಂಡ್ಸ್, ಮೀಮ್ಸ್ ಮತ್ತೊಂದಿಷ್ಟು ಬೇರೆ ಬೇರೆ ನಾನ್ಸೆನ್ಸ್ ವಿಡಿಯೋಸ್ಗಳು. ಆದ್ರೆ ಇದು ಚೈನಾದ ಟಿಕ್ ಟಾಕ್ ವಿಡಿಯೋಸ್. ಇದನ್ನ ಚೈನಾದ ಒಳಗಡೆ ಅವರ ಜನರಿಗೆ ಮಾತ್ರನೇ ತೋರಿಸ್ತಾರೆ. ಅಷ್ಟಕ್ಕೂ ಏನಿರುತ್ತೆ ಇದರಲ್ಲಿ? ಎಜುಕೇಶನ್, ಇನ್ಫ್ರಾಸ್ಟ್ರಕ್ಚರ್, ನೇಚರ್, ಸೈನ್ಸ್ ಎಕ್ಸ್ಪೆರಿಮೆಂಟ್, ಪಾಸಿಟಿವ್ ಮೆಸೇಜಸ್, ಕಲ್ಚರಲ್ ಬ್ಯೂಟಿ, ಅಥ್ಲೆಟಿಕ್ ಅಚೀವ್ಮೆಂಟ್ಸ್ ಅಂಡ್ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜೀಸ್. ಹೌದು, ಇವಾಗ ಇಂಡಿಯಾದಲ್ಲಿ ಟಿಕ್ ಟಾಕ್ ಬ್ಯಾನ್ ಆಗಿದೆ, ಬಟ್ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್. ನೀವೆಲ್ಲರೂ ಬಳಸ್ತಿರುವಂತಹ ಇನ್ಸ್ಟಾಗ್ರಾಮ್ ಕೂಡ ಇಂತಹದ್ದೇ ಒಂದು ಒಳ್ಳೆ ಬಾಟ್ಲಲ್ಲಿ ಹಾಕೊಟ್ಟಿರುವಂತಹ ಕೆಟ್ಟ ವಿಷಯನೇ. ನೀವೇನಾದ್ರೂ ಚೈನಾದಲ್ಲಿ ಟಿಕ್ ಟಾಕ್ ನ ಓಪನ್ ಮಾಡಿದ್ರೆ ನಿಮ್ಗೆ ನಿಮ್ ಜೀವನನ ಅಪ್ಲಿಫ್ಟ್ ಮಾಡೋದಕ್ಕೆ ಏನ್ ಬೇಕೋ ಅದ್ ಮಾತ್ರನೇ ಕಾಣಿಸುತ್ತೆ. ಅಲ್ಲಿ ನೀವೇನಾದ್ರೂ 14 ವರ್ಷದಕ್ಕಿಂತ ಚಿಕ್ಕವರಾಗಿದ್ರೆ ಟಿಕ್ ಟಾಕ್ ಅಪ್ಲಿಕೇಶನ್ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಿಮ್ಗೆ ಓಪನ್ ಆಗಲ್ಲ. ಬೇರೆ ಟೈಮಲ್ಲಿ ಕೂಡ ಎಲ್ಲಾರ್ಗು ಬರೀ 40 ನಿಮಿಷ ಮಾತ್ರನೇ ವಿಡಿಯೋಸ್ ಪ್ಲೇ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ 10 ಸೆಕೆಂಡ್ಸ್ ಅಲರ್ಟ್ ಬರುತ್ತೆ. ಅವಾಗ ನಿಮ್ಗೇನಾದ್ರೂ ಕೆಲಸ ಮಾಡೋದು ಬಾಕಿ ಇತ್ತಂತ ಮೆಸೇಜ್ ಕೂಡ ಬರುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ಜನರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಪ್ರಭಾವ ಬೀರುತ್ತೆ ಅನ್ನೋದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. 12th ಸೆಂಚುರಿಯಲ್ಲಿ ಮುಸ್ಲಿಂ ಮಿಲಿಟರಿ ಲೀಡರ್ ಸಲಾಡಿನ್ ಹೇಳ್ತಾರೆ, ನೀವು ಯಾವುದೇ ದೇಶನ ಯುದ್ಧನೇ ಮಾಡದೆ ಸೋಲಿಸಬೇಕು ಅನ್ಕೊಂಡ್ರೆ ಆ ದೇಶದಲ್ಲಿ ಯುದ್ಧದ ಬದಲು ಯುವ ಜನತೆ ತಲೆಯಲ್ಲಿ ನ್ಯೂಟಿಟಿನ ತುಂಬಿ. ಇದರಿಂದ ಸ್ವಲ್ಪ ನಿಧಾನ ಆಗ್ಬೋದು, ಆದ್ರೆ ಒಂದಿನ ಖಂಡಿತ ಆ ದೇಶ ಪತನವಾಗುತ್ತೆ ಅಂತ. ಇವತ್ತು ಎಕ್ಸಾಕ್ಟ್ಲಿ ಇದೇ ಆಗ್ತಿರೋದು. ಮುಂಚೆ ಎಲ್ಲ ಆಕ್ಚುಯಲ್ ವೆಪನ್ಸ್ ಗಳಿಂದಾನೇ ಯುದ್ಧಗಳು ನಡೀತಿತ್ತು, ಆದ್ರೆ ಇವಾಗ ಈ ಗ್ಲೋವಿಂಗ್ ಪಿಕ್ಸೆಲ್ ಆಯುಧಗಳ ಬದಲಾಗಿ ಬಳಸ್ತಿದ್ದಾರೆ. ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ನಮ್ಮಲ್ಲಿ 12 ರಿಂದ 14 ವರ್ಷದ ಮಕ್ಕಳು ವಲ್ಗರ್ ಡ್ಯಾನ್ಸ್ ಮಾಡ್ತಿದ್ದಾವೆ. ನಮ್ಮಲ್ಲಿ ಟೋಟಲ್ ಕಲ್ಚರಲ್ ಡಿಸಾಸ್ಟರ್ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಯಂಗ್ ಹುಡುಗಿಯರಿಗೆ ತಮ್ಮ ಪೇರೆಂಟ್ಸ್ ಇಂದ ಸರಿಯಾದ ಅಟೆನ್ಷನ್ ಸಿಗದೆ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಅಟೆನ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವಾಗ ಅವರಿಗೆ ಅನ್ಸುತ್ತೆ, ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ, ಅದರಲ್ಲೂ 4-5 ವಲ್ಗರ್ ಮೂವ್ಸ್ ಮಾಡಿದ್ರೆ ಜನರ ಅಟೆನ್ಷನ್ ಮತ್ತೆ ದುಡ್ಡು ಎರಡು ಸಿಗುತ್ತೆ ಅಂತ. ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಗಳಲ್ಲಿ ಎಷ್ಟು ಒಳ್ಳೆ ಎಜುಕೇಶನಲ್ ವಿಡಿಯೋಗಳು ಬಂದ್ರು ಜನ ಅದನ್ನ ನೋಡೋದೇ ಇಲ್ಲ. ಆದ್ರೆ ಸುಮ್ನೆ ಒಂದ್ ಹುಡುಗಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಸೊಂಟ ತಿರ್ಗಿಸಿದ್ರೆ ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಇವತ್ತು ಮಕ್ಕಳ ಅಪ್ಪ ಅಮ್ಮಂದ್ರು ಕೂಡ ಮೋರಲ್ಲಿ ಕರೆಕ್ಟ್ ಆಗ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಸರಿಯಾದ ಗೈಡೆನ್ಸ್ ಕೊಟ್ಟು ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಕಲ್ಸೋದ್ ಬಿಟ್ಟು ತಮ್ಮ ಮಕ್ಕಳಿಗೆ ಅಂತ ರೀಲ್ಸ್ ಮಾಡೋದಕ್ಕೆ ಅವರೇ ಎನ್ಕರೇಜ್ ಮಾಡ್ತಾರೆ. ಇದಕ್ಕೆ ಕಾರಣ ಮನಿ, ಫೇಮ್, ಅಟೆನ್ಷನ್ ಏನ್ ಬೇಕಾದ್ರೂ ಆಗಿರ್ಬೋದು, ಆದ್ರೆ ಸಪೋರ್ಟ್ ಮಾಡ್ತಾರೆ. ನಮ್ ದೇಶದಲ್ಲಿ ಬಹುತೇಕ ಯುವಜನತೆ ಸೆಕ್ಸುವಲಿ ಕರಪ್ಟ್ ಆಗ್ಬಿಟ್ಟಿದ್ದಾರೆ. ಮುಂದೊಂದಿನ ಇವರು ಮದುವೆ ಆಗಿ ತಾವು ಪೇರೆಂಟ್ಸ್ ಆದಾಗ ಹೆಲ್ದಿ ಫ್ಯಾಮಿಲಿನ ನಡೆಸಕ್ ಆಗತ್ತಾ? ಖಂಡಿತ ಇಲ್ಲ. ಹಿಂಗೆ ಮುಂದುವರೆದ್ರೆ ನಾವು ಯಾವುದೇ ದೇಶದ ಮೇಲೆ ಯುದ್ಧ ಮಾಡ್ಬೇಕಾಗಿಲ್ಲ. ಹಂಗೇನೆ ಒಂದಿನ ನಾವು ಇದರಿಂದಾನೇ ನಾಶ ಆಗ್ತೀವಿ. ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆ ನೀವು ಎದ್ದಾಗ ನಿಮಗೆ ಗೊತ್ತಾಗುತ್ತೆ ಚೈನಾ ನಮ್ಮ ದೇಶದ ಮೇಲೆ ಕೋಟ್ಯಾಂತರ ಸೆನ್ಸಾರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಇದರಿಂದ ಅವರು ಇಂಡಿಯಾದಲ್ಲಿ ಜನರು ಏನ್ ನೋಡ್ತಾರೆ, ಏನ್ ಯೋಚನೆ ಮಾಡ್ತಾರೆ ಅಂತ ಕಂಟ್ರೋಲ್ ಮಾಡಕ್ಕಾಗತ್ತೆ ಅಂತ. ಅವಾಗ ಏನ್ ಮಾಡ್ತೀರಾ? ವೆಲ್, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಅದಕ್ಕಿಂತಾನು ಭಯಾನಕವಾಗಿದೆ. ಇವರು ಮೈಕ್ರೋಫೋನ್, ಕ್ಯಾಮರಾ, ಫೋಟೋಸ್, ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲದನ್ನು ಆಕ್ಸೆಸ್ ತಗೊಂಡು ನಿಮ್ ಬಿಹೇವಿಯರ್ ನ ನೋಟಿಸ್ ಮಾಡ್ತಾರೆ. ಇವತ್ತೇನಾದ್ರೂ ಒಂದ್ ದೇಶದ ಹತ್ರ ಈ ಜಗತ್ತು ಏನ್ ನೋಡುತ್ತೆ, ಏನ್ ಯೋಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಕಂಟ್ರೋಲ್ ಇದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಅಷ್ಟಕ್ಕೂ ಇಂಡಿಯನ್ ಗವರ್ಮೆಂಟ್ ಈ ಟಿಕ್ ಟಾಕ್ ನ ನಿಮ್ಗೆ ಈ ತರ ಕೆಟ್ಟದಾಗತ್ತೆ ಅನ್ನೋ ಉದ್ದೇಶದಿಂದ ಬ್ಯಾನ್ ಮಾಡಿರೋದಲ್ಲ, ನ್ಯಾಷನಲ್ ಪ್ರೈವಸಿ ಇಶ್ಯೂಸ್ ಇಂದ ಬ್ಯಾನ್ ಮಾಡಿರೋದು. ನೋಡಿ ಬಾಸ್, ನಿಮ್ಮನ್ನ ನೀವು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರು ಸರಿ ಮಾಡ್ತಾರೆ? ಫಸ್ಟ್ ಆಫ್ ಆಲ್, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಮೂಲ್ಯವಾದ ಟೈಮ್ ನ ಹಾಳು ಮಾಡೋದೇ ತಪ್ಪು. ಅಂತಾದ್ರಲ್ಲೂ ಕೆಲ್ಸಕ್ಕೆ ಬಾರ್ದಿರುವಂತ ರೀಲ್ಸ್ ನೋಡ್ಕೊಂಡು ಹಾಳು ಮಾಡೋದು ಇನ್ನೂ ದೊಡ್ಡ ತಪ್ಪು. ಸಾಧ್ಯ ಆದ್ರೆ ನಿಮ್ ಫ್ರೀ ಟೈಮ್ ಅಲ್ಲಿ ಹೊಸ ಸ್ಕಿಲ್ ಏನಾದ್ರೂ ಕಲಿಯೋದಕ್ಕೆ ಟ್ರೈ ಮಾಡಿ. ಮುಂದೊಂದ್ ದಿನ ಅದರಿಂದ ನಿಮ್ ಜೀವನ ಉದ್ಧಾರ ಆಗುತ್ತೆ. ಹಂಗೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಅಂದ್ರೆ ಎಜುಕೇಶನಲ್ ವಿಡಿಯೋಸ್ ಗಳನ್ನ ನೋಡಿ, ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂದಂಗೆ ನೀವು ದಿನಕ್ಕೆ ಎಷ್ಟು ಗಂಟೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಕಾಮೆಂಟ್ ಅಲ್ಲಿ ಹೇಳಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಟ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋಕೆ ಮರಿಬೇಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.